ಗುಜರಾತ್ನ ಸೋಮನಾಥ ದೇಗುಲದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಇಡೀ ದಿನ ವಿಶೇಷ ಪೂಜೆ ಪುನಸ್ಕಾರವನ್ನ ಮಾಡಿದ್ದು ಜ್ಯೋತಿರ್ಲಿಂಗಕ್ಕೆ ಪ್ರಧಾನಿ ನರೇಂದ್ರ ಮೋದಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಗುಜರಾತ್ನ ಸೋಮನಾಥ ದೇಗುಲದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಪೂಜೆಯನ್ನ ಕೈಗೊಂಡಿದ್ದಾರೆ. ಇಡೀ ದಿನ ವಿಶೇಷ ಪೂಜೆ ಪುನಸ್ಕಾರಗಳನ್ನ ಮಾಡಿದ್ದಾರೆ. ಜ್ಯೋತಿರ್ಲಿಂಗಕ್ಕೆ ಪ್ರಧಾನಿ ಮೋದಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದು ಈ ಒಂದು ಜ್ಯೋತಿರ್ಲಿಂಗ ಮೊದಲ ಜ್ಯೋತಿರ್ಲಿಂಗ ಅನ್ನುವಂತಹ ಒಂದು ಐತಿಹ್ಯವನ್ನು ಕೂಡ ಪಡೆದುಕೊಂಡಿದೆ. ಸೋಮನಾಥದಲ್ಲಿ ಶೌರ್ಯ ಯಾತ್ರೆಯನ್ನ ಕೈಗೊಂಡ ಮೋದಿ ಸ್ವಾಭಿಮಾನ ಪರ್ವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಸೋಮನಾಥದಲ್ಲಿ ಹರ ಹರ ಮಹದೇವ್ ಅನ್ನುವ ಘೋಷಣೆ ಎಲ್ಲೆಡೆ ಮೊಳಗ್ತಾ ಇದೆ. ಗುಜರಾತ್ನ ಸೋಮನಾಥ ದೇವಸ್ಥಾನದ ಮೇಲಿನ ದಾಳಿಗೆ 1000 ವರ್ಷ ತುಂಬಿದೆ. 2026ರಲ್ಲಿ ಈ ಒಂದು ದಾಳಿ ಆಗಿರುವಂಥದ್ದು. ಮೊದಲ ದಾಳಿ ಆದಂತಹ ಈ ದೇವಸ್ಥಾನ ನಂತರ ಪ್ರತಿ ಬಾರಿ ಕೂಡ ಜೀರ್ಣೋದ್ಧಾರ ಆಗ್ತಾ ಬಂತು, ಪುನರ್ಸ್ಥಾಪಿತವಾಗ್ತಾನೆ ಬಂತು. ಈ ಹಿನ್ನೆಲೆಯಲ್ಲಿ 4 ದಿನದಿಂದ ಸ್ವಾಭಿಮಾನ ಪರ್ವ ಕಾರ್ಯಕ್ರಮ ನಡೆಸಲಾಗ್ತಾ ಇದೆ. ನಿನ್ನೆ ನಡೆದ ಓಂಕಾರ ಮಂತ್ರ ಪಠಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗಿದ್ರು. ಇವತ್ತು ಕೂಡ ವಿಶೇಷ ಕಾರ್ಯಕ್ರಮಗಳು ನಡೀತಾ ಇವೆ. ಪ್ರಧಾನಿ ಮೋದಿ ಜ್ಯೋತಿರ್ಲಿಂಗಕ್ಕೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಅನೇಕ ಕಡೆ ಹೋಮ ಹವನ ಪೂಜಾ ವಿಧಾನಗಳು ನಡೀತಾ ಇವೆ. ಸ್ವಾಭಿಮಾನಿ ಪರ್ವ ಹಿನ್ನೆಲೆ ಇವತ್ತು ಸೋಮನಾಥದಲ್ಲಿ ವಿಶೇಷ ರ್ಯಾಲಿಯನ್ನು ಕೂಡ ನಡೆಸಲಾಯಿತು. ಶೌರ್ಯ ರ್ಯಾಲಿಯಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗಿದ್ದು ಸುಮಾರು 10,000ಕ್ಕೂ ಅಧಿಕ ಮಂದಿ ಶೌರ್ಯ ರ್ಯಾಲಿಯಲ್ಲಿ ಭಾಗಿಯಾಗಿದ್ರು. ರ್ಯಾಲಿಯಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ओम दादिक्रावणो आकारिकं जिष्णो रसस्य वाजिना सुरभिनो मुखाकारत्प्रण आयुक्कुपि यजामहे सुगन्धिं पुष्टिवर्धनम् उर्वारुकमिव बन्धनान् मृत्योर्मुक्षीयमामृतात् ओम विष्णुर्विष्णुर्विष्णुः श्रीमद्भगवतो महापुरुषस्य विष्णुराग्निमस्तु ओम त्र्यंबकं यजामहे सुगंधिं पुष्टिवर्धनम् उर्वारुकमिव बन्धनान् मृत्योर्मुक्षीयमामृतात् मुखाकारत्प्रण आयुक्कुपितिः ओम नमस्ते रुद्रमन्यवतो तैखवे नमः जाते रुद्रशिवा तनूरघोरा पापकाशिनी जामि कोंगिरि संताते निवर्तवे शिवांगिरि ततांकुरुमाय कुमुते ब्रुवं जगता शिवेन वचसात्वा गिरिशाच्छा वदामते ભગવાન સોમનાથની સુંદર ફોટો ફ્રેમ પણ અર્પણ કરવા માટે આપ બંનેને વિનંતી, જેમાં રાણી અહલ્યાબાઈ, સરદાર વલ્લભભાઈ પટેલ અને સોમનાથ સ્વાભિમાન પર્વનો લોગો અંકિત થયેલો છે એવી ભગવાન સોમનાથની આ સુંદર પ્રતિમા વડાપ્રધાનશ્રીને ಈಗಾಗಲೇ ದೃಶ್ಯಾವಳಿಗಳಲ್ಲಿ ನಾವು ತೋರಿಸ್ತಾ ಇದ್ವಿ ನಿಮಗೆ. ಒಂದು ಕಡೆ ಶೌರ್ಯದ ಪ್ರತೀಕವಾಗಿ ಶೌರ್ಯ ರ್ಯಾಲಿಯನ್ನ ನಡೆಸಲಾಯಿತು, ಸಮಾವೇಶವನ್ನ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಈಶ್ವರನ ಅಂದ್ರೆ ಶಿವನ ಈ ಒಂದು ಪ್ರತೀಕ ಆಗಿರುವಂತಹ ಒಂದು ಕಡೆ ತ್ರಿಶೂಲ, ಮತ್ತೊಂದು ಕಡೆ ಡಮರುಗ ಆಗಿರ್ಬೋದು, ಇವೆಲ್ಲವನ್ನ ಕೂಡ ಪ್ರಧಾನಿಗೆ ಅಲ್ಲಿ ಸ್ಮರಣಿಕೆಯಾಗಿ ಅಲ್ಲಿ ಸಮರ್ಪಣೆ ಮಾಡಲಾಗಿದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ದೇವಸ್ಥಾನಕ್ಕೆ ಕೂಡ ಅಲ್ಲಿ ಬಂದಿದ್ದಾರೆ, ಗುಜರಾತ್ಗೆ ಆಗಮಿಸಿದ್ರು. ಇವತ್ತು ಇಡೀ ದಿನ ಸೋಮನಾಥ ದೇವಾಲಯದಲ್ಲಿ ವಿಶೇಷ ಪೂಜೆ ಕೈಂಕರ್ಯದಲ್ಲಿ ಪಾಲ್ಗೊಂಡಿದ್ದಾರೆ. ಈ ಒಂದು ದೇವಾಲಯದ ಮೇಲೆ 2026ರಲ್ಲಿ ಮೊದಲ ಬಾರಿಗೆ ಮೊಹಮ್ಮದ್ ಗಜ್ನಿ ದಾಳಿಯನ್ನ ಮಾಡ್ತಾನೆ. ಆ ಒಂದು ದಾಳಿಯಾಗಿ 1000 ವರ್ಷಗಳು ಆಗಿದೆ. ಈ 1000 ವರ್ಷಗಳಲ್ಲಿ ಹಲವಾರು ಬಾರಿ ಈ ಒಂದು ದೇವಸ್ಥಾನದ ಮೇಲೆ ದಾಳಿಗಳ ಆಗಿದೆ. ಆದರೆ ಮತ್ತೆ ಈ ದೇವಸ್ಥಾನವನ್ನ ಕಟ್ಟುವಂತಹ ಕೆಲಸವೂ ಕೂಡ ಅದೇ ರೀತಿಯಲ್ಲಿ ನಡೆದಿದೆ. ಆ ನಂತರ ನಾವು ಗಮನಿಸ್ತಾ ಇರೋದು ಈ ದೇವಸ್ಥಾನ ಕಂಪ್ಲೀಟ್ ಆಗಿ ಜೀರ್ಣೋದ್ಧಾರ ಆಗಿ ಇದೀಗ 75 ವರ್ಷಗಳು. ಸ್ವಾಭಿಮಾನ ಪರ್ವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದ್ರು. ನಂಬಿಕೆಯ ಉಳಿವಿಗಾಗಿ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡಿದಂತಹ ಸೇನಾನಿಗಳಿಗೆ ನಮನವನ್ನು ಸಲ್ಲಿಸಿದರು. हमारे पुरखों ने जान की बाजी लगा दी थी अपनी आस्था के लिए, अपने विश्वास के लिए, अपने महादेव के लिए उन्होंने अपना सब कुछ न्योछावर कर दिया। 1000 साल पहले तब
वो आतताई सोच रहे थे कि हमें जीत लिया, लेकिन आज 1000 साल बाद भी सोमनाथ महादेव के मंदिर पर फहरा रही ध्वजा पूरी सृष्टि का आह्वान कर रही है कि हिंदुस्तान की शक्ति क्या है, उसका सामर्थ्य क्या है। प्रभास पाटन तीर की इस मिट्टी का कण कण शौर्य, पराक्रम और वीरता का साक्षी है। सोमनाथ के इस स्वरूप के लिए कितने ही शिव भक्तों ने, संस्कृति के उपासकों ने, संस्कृति के ध्वज धारकों ने अपने प्राणों की आहुति दी है। आज सोमनाथ स्वाभिमान पर्व पर सबसे पहले मैं हर उस वीर वीरांगना को नमन करता हूं। ಒಂದೇ ವಾರದಲ್ಲಿ ಪಿಯುಸಿ ಎಸ್ಎಸ್ಎಲ್ಸಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿದೆ. ಪ್ರಿಪರೇಟರಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದು ಶಿಕ್ಷಣ ಇಲಾಖೆ ಮಾತ್ರ ಮೌನಕ್ಕೆ ಜಾರಿದೆ. ಶಿಕ್ಷಣ ಇಲಾಖೆಗೆ ತಲೆನೋವಾಗಿದೆ ಈ ಪ್ರಶ್ನೆ ಪತ್ರಿಕೆಯ ಲೀಕ್ ಪ್ರಕರಣ. ಜೊತೆಗೆ ಲೀಕಾಸುರರನ್ನ ಹುಡುಕೋದೇ ದೊಡ್ಡ ಸವಾಲಾಗಿದೆ. ಎಲ್ಲಿಂದ ಈ ರೀತಿಯಾಗಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗ್ತಾ ಇದೆ ಅನ್ನೋದನ್ನ ಹುಡುಕುವ ಕೆಲಸ ಒಂದು ಕಡೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಇದನ್ನ ಹುಡುಕೋದಕ್ಕೆ ಇನ್ನೂ ಕೂಡ ತಡ ಆಗ್ತಾ ಇದೆ. ಈಗಾಗಲೇ ಪ್ರಿಪರೇಟರಿ ಆಗಿದೆ. ಇದೀಗ ಇರುವಂತದ್ದು ಮುಖ್ಯ ಪರೀಕ್ಷೆಯ ಮೇಲೆ ಕಣ್ಣು. ಕಾರಣ ಆನ್ಯುವಲ್ ಎಕ್ಸಾಮ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ಮುಖ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಇದೆ ಅಂತ ಹೇಳಿ ಕೆಲವರು ಪೋಸ್ಟ್ ಅನ್ನ ಹಾಕ್ತಿದ್ದಾರೆ. ಪ್ರಶ್ನೆ ಪತ್ರಿಕೆ ಬೇಕಾದ್ರೆ ದುಡ್ಡು ಕಳಿಸಿ ಅಂತ ಹೇಳಿ ಸ್ಟೇಟಸ್ ಅನ್ನು ಹಾಕ್ತಾ ಇದ್ದಾರೆ. ಇದನ್ನ ನಂಬ್ಕೊಂಡು ಎಷ್ಟೋ ವಿದ್ಯಾರ್ಥಿಗಳು ಕೆಲವೊಂದ್ಸಲ ಗೊತ್ತಿದ್ದೋ ಗೊತ್ತಿಲ್ಲದೋ ದುಡ್ಡು ಕೊಟ್ಟು ನಾವು ಕ್ವಶನ್ ಪೇಪರ್ಗೆ ವಾಪಸ್ ತರಿಸೋಣ ಅನ್ನುವಂತಹ ಮನಸ್ಥಿತಿ ಕೂಡ ಇರಬಹುದು. ಆದರೆ ಈಗಾಗಲೇ ಕ್ವಶನ್ ಪೇಪರ್ ರೆಡಿ ಆಗಿರೋದಿಲ್ಲ. ಬಟ್ ಆಲ್ರೆಡಿ ವಿದ್ಯಾರ್ಥಿಗಳನ್ನ ಈ ರೀತಿಯಾಗಿ ಮೋಸ ಮಾಡುವಂತಹ ಲೀಕಾಸುರರ ದಂಧೆ ಬಹಳ ಜೋರಾಗಿ ನಡೀತಾ ಇದೆ. ವಿದ್ಯಾರ್ಥಿಗಳಿಂದ ಹಣ ವಸೂಲಿಗೆ ನಿಂತಿದ್ದಾರೆ ಲೀಕಾಸುರರು. ಹಣದ ಜೊತೆಗೆ ಲೈಕ್ಸ್, ಕಾಮೆಂಟ್ಸ್, ಫಾಲೋಗೂ ಕೂಡ ಮನವಿಯನ್ನ ಮಾಡ್ತಿದ್ದಾರೆ. ಫಾಲೋ ಮಾಡಿ ಪೇಜ್ ಅನ್ನ, ಪ್ರಶ್ನೆ ಪತ್ರಿಕೆ ತಗೊಳ್ಳಿ ಅಂತ ಸ್ಟೇಟಸ್ ಅನ್ನ ಹಾಕ್ತಾರೆ. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಲೀಕಾಸುರರು ಚೆಲ್ಲಾಟವನ್ನ ಆಡ್ತಾ ಇದ್ದು ಪ್ರಶ್ನೆ ಪತ್ರಿಕೆ ಲೀಕ್ ಆದರೂ ಜವಾಬ್ದಾರಿಯನ್ನ ಮರ್ತಿದ್ದಾರೆ ಸಚಿವರು. ಇದರ ಬಗ್ಗೆ ಈ ಹೆಚ್ಚಿನ ಗಮನವನ್ನ ವಹಿಸಬೇಕಾಗಿತ್ತು. ಇದರ ಬಗ್ಗೆ ಮಾತಾಡಬೇಕಾಗಿತ್ತು ಸಚಿವರು. ಇದರ ಬಗ್ಗೆ ಏನಾಗಿದೆ ಅನ್ನೋದರ ಕ್ರಮವನ್ನ ಕೈಗೊಳ್ಳಬೇಕಾಗಿತ್ತು. ಆದರೆ ಸಚಿವರು ಮಾತ್ರ ಮೌನಕ್ಕೆ ಜಾರಿದ್ದಾರೆ. ಈ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇಲ್ಲ, ಸ್ಪಷ್ಟನೆ ಕೊಡ್ತಾ ಇಲ್ಲ. ಅಟ್ಲೀಸ್ಟ್ ವಿದ್ಯಾರ್ಥಿಗಳಿಗೆ ಒಂದು ಭರವಸೆಯನ್ನು ಕೊಡಬೇಕಾಗಿತ್ತು, ಮುಂದಿನ ಎಕ್ಸಾಮ್ಗಳಲ್ಲಿ ಹೀಗಾಗೋದಿಲ್ಲ ಅಂತ ಹೇಳಿ. ಅದ್ರದ್ದು ಯಾವುದು ಕೂಡ ಆಗ್ತಾ ಇಲ್ಲ. ವಿದ್ಯಾರ್ಥಿಗಳಲ್ಲಿ ಆತಂಕ ಇದೆ. ಈಗಲೇ ಈ ರೀತಿಯಾಗಿ ಕ್ವಶನ್ ಪೇಪರ್ ಲೀಕ್ ಆಗಿದೆ, ಮುಂದೇನು? ನಾವೆಲ್ಲ ಕಷ್ಟಪಟ್ಟು ಓದಿದ್ದು ಒಂದು ಇಡೀ ವರ್ಷ, ಇದಕ್ಕಾಗಿ ನಾವು ಶ್ರಮವನ್ನು ವಹಿಸಿದ್ದೇವೆ. ಹಾಗಾದ್ರೆ ಓದಿದವರಿಗೂ ಒಂದೇನಾ, ಓದದವರಿಗೂ ಒಂದೇನಾ, ಪ್ರತಿಭಾವಂತರಿಗೂ ಒಂದೇನಾ? ಯಾರು ತುಂಬಾ ಕಷ್ಟವನ್ನ ಪಟ್ಟಿಲ್ಲ, ಶ್ರಮ ಪಟ್ಟಿಲ್ಲ, ಅವ್ರಿಗೂ ಕೂಡ ಈಸಿಯಾಗಿ ಹಾಗಾದ್ರೆ ಅವರು ಪಾಸ್ ಆಗೋದಕ್ಕೆ, ಮಾರ್ಕ್ಸ್ ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಾದ್ರೆ ನಾವು ಪಟ್ಟಂತಹ ಶ್ರಮಕ್ಕೆ ಬೆಲೆ ಎಲ್ಲಿದೆ ಅನ್ನೋದನ್ನ ವಿದ್ಯಾರ್ಥಿಗಳು ಕೇಳ್ತಿದ್ದಾರೆ. PU SSLC ಪತ್ರಿಕೆ ಸೋರಿಕೆ ಬಗ್ಗೆ ಫುಲ್ ಸೈಲೆಂಟ್ ಆಗಿರೋದು ಬಿಟ್ಟು ಕ್ರಮವನ್ನ ಕೈಗೊಳ್ಳಿ ಅಂತ ಹೇಳಿ ಬೋರ್ಡ್ನ ಅಧಿಕಾರಿಗಳಲ್ಲಿ ಹಾಗೆಯೇ ಶಿಕ್ಷಣ ಸಚಿವರಲ್ಲಿ ಕೂಡ ನ್ಯೂಸ್ 18 ಕನ್ನಡ ಕೇಳ್ಕೊಳ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಪ್ರಗತಿ ಶೆಟ್ಟಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಗತಿ, ಓದಿದವರಿಗೂ ಒಂದೇ, ಓದದವರಿಗೂ ಒಂದೇ ಅನ್ನೋದಾದ್ರೆ ಎಕ್ಸಾಮ್ನ ಅವಶ್ಯಕತೆನೇ ಇರೋದಿಲ್ಲ, ಎಲ್ಲರನ್ನು ಕೂಡ ಪಾಸ್ ಮಾಡಬಹುದು. ಇಷ್ಟೆಲ್ಲ ನಾವು ತಯಾರಿಯನ್ನ ಮಾಡ್ಕೊಳ್ತೀವಿ ಅಂತ ಹೇಳುವಂತಹ ಶಿಕ್ಷಣ ಇಲಾಖೆ ಆಗಿರ್ಬೋದು ಅಥವಾ ಬೋರ್ಡ್ ಆಗಿರ್ಬೋದು, ಸಚಿವರುಗಳು ಯಾಕೆ ಈಗ ಸೈಲೆಂಟ್ ಆಗಿದ್ದಾರೆ, ಮೌನಕ್ಕೆ ಜಾರಿದ್ದಾರೆ? ಉತ್ತರ ಇಲ್ವಾ ಅವರ ಹತ್ರ, ಅಥವಾ ಕ್ರಮ ತೆಗೆದುಕೊಳ್ಳೋದಕ್ಕೆ ಆಗ್ತಾ ಇಲ್ವಾ? ನಮಿತಾ ಜೈನ್, ಈ ವಿಚಾರವನ್ನ ಅವರು ಗಂಭೀರವಾಗಿ ಪರಿಗಣಿಸಿದ ಹಾಗೆ ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ಅವ್ರ ಹತ್ರ ಉತ್ತರ ಇಲ್ಲ. ಅಂದ್ರೆ ಅವ್ರು ಹೇಳ್ತಾರೆ ಪ್ರಿಪರೇಟರಿ ಪರೀಕ್ಷೆ ಇದು ಅನ್ನುವಂತಹ ವಿಚಾರವನ್ನ ಅವರು ಸ್ಟ್ರೆಸ್ ಮಾಡಿ ಹೇಳ್ತಾರೆ. ಅಂದ್ರೆ ಪ್ರಿಪರೇಟರಿ ಪರೀಕ್ಷೆ ಅಲ್ವಾ, ಅಂತದ್ದೇನ್ ಅಲ್ಲ ಅನ್ನುವಂತಹ ಮನಸ್ಥಿತಿಯೋ ಏನೋ ಅಂತ ಇದುವರೆಗೂ ಕೂಡ ಅರ್ಥ ಆಗ್ತಾ ಇಲ್ಲ. ಆದ್ರೆ ಪ್ರಿಪರೇಟರಿನೇ ನಮ್ಮ ವಾರ್ಷಿಕ ಪರೀಕ್ಷೆಯ ದಿಕ್ಸೂಚಿ. ಅಂದ್ರೆ ಮೈನ್ ಎಕ್ಸಾಮ್ಗೆ ಮಕ್ಕಳನ್ನ ರೆಡಿ ಮಾಡೋದಕ್ಕೆ, ತಯಾರು ಮಾಡ್ಕೊಳ್ಳೋದಕ್ಕೆ, ಆ ಮಕ್ಕಳು ಏನೇನು ಓದಿದ್ದಾರೆ ಅವರ ಫಲಿತಾಂಶವನ್ನ ಹೆಚ್ಚಿಸೋದಕ್ಕೆ, ಅವರ ರಿಸಲ್ಟ್ ಅನ್ನ ಇನ್ನ ಬೆಟರ್ ಆಗಿ
ಆಗಿ ಮಾಡೋದಕ್ಕೆ ಒಂದು ಏನೋ ಮೊದಲು ಬರುವಂತಹ ಒಂದು ದಿಕ್ಸೂಚಿ ಅಂದ್ರೆ ಅದು ಈ ಪ್ರಿಪರೇಟರಿ. ಅದು ಕೂಡ ಶಿಕ್ಷಣ ಇಲಾಖೆ ಮೂರು ಪ್ರಿಪರೇಟರಿ ಮಾಡುತ್ತೆ, ಒಂದಲ್ಲ ಎರಡಲ್ಲ, 3 ಪ್ರಿಪರೇಟರಿಯಲ್ಲಿ ಮೊದಲನೇ ಪ್ರಿಪರೇಟರಿಯ ಹಣೆ ಬರುವ ಈ ತರ ಆದ್ರೆ ಇನ್ನು 2 ಪ್ರಿಪರೇಟರಿಯನ್ನ ಈ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿ ಮಾಡೋದಾದ್ರೆ ಮತ್ತೆ ಆ ಚಂದಕ್ಕೆ ಪ್ರಿಪರೇಟರಿ ಯಾಕೆ ಅನ್ನೋದು ಪೋಷಕರ ವಲಯದಲ್ಲಿ ವ್ಯಕ್ತ ಆಗ್ತಾ ಇರುವಂತಹ ಒಂದು ಪ್ರಶ್ನೆ. ಅಂದ್ರೆ ಇವರೊಂದು ಪರಿಕಲ್ಪನೆಯನ್ನ ತರ್ತಾರೆ, ಒಂದು ಕಾನ್ಸೆಪ್ಟ್ ಅನ್ನ ತರ್ತಾರೆ, ಅದು ಚೆನ್ನಾಗಿರುತ್ತೆ. ಅಂದ್ರೆ ಆನ್ಲೈನ್ ಅಲ್ಲಿ ಪ್ರಶ್ನೆ ಪತ್ರಿಕೆಯನ್ನ ಸರಬರಾಜು ಮಾಡಬೇಕು, ಗೌಪ್ಯತೆಯನ್ನ ಕಾಪಾಡಬೇಕು, ಈ ಎಲ್ಲ ನಿಟ್ಟಿನಲ್ಲಿ ಪ್ಲಾನ್ ಮಾಡಿ ಏನೋ ಆ ಒಂದು ಪ್ಲಾನ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆದ್ರೆ ಅನುಷ್ಠಾನ ಮಾಡುವಲ್ಲಿ ಇಲ್ಲಿ ಶಿಕ್ಷಣ ಇಲಾಖೆ, ಶಿಕ್ಷಣ ಸಚಿವರು ಕಂಪ್ಲೀಟ್ ಆಗಿ ವಿಫಲ ಆಗ್ತಾ ಇರುವಂತದ್ದು. ಅಧಿಕಾರಿಗಳ ಹಂತದಲ್ಲಿ ಎಲ್ಲಿ ಫಾಲ್ಟ್ ಆಗ್ತಾ ಇದೆ ಅನ್ನುವಂಥದ್ದನ್ನ ಕಂಡು ಹಿಡಿಯುವಂತಹ ಕೆಲಸ ಕೂಡ ಆಗ್ತಾ ಇಲ್ಲ. ಖಾಲಿ ಪೊಲೀಸ್ ಠಾಣೆಗೆ ದೂರು ಕೊಟ್ಕೊಂಡು ಕೂತಿದ್ದೀನಿ ಅಂತ ಹೇಳಿದ್ರೆ ಸಮಸ್ಯೆ ಬಗೆಹರಿಯೋದಿಲ್ಲ. ಎಲ್ಲಿ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ಕಂಡುಹಿಡಿಬೇಕು. ಕಳೆದ ವರ್ಷವೂ ಕೂಡ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತು, ಪ್ರಿಪರೇಟರಿಯ ಪರೀಕ್ಷೆ. ಈ ವರ್ಷವೂ ಕೂಡ ಲೀಕ್ ಆಗುತ್ತೆ ಅಂದ್ರೆ ಶಿಕ್ಷಣ ಇಲಾಖೆಯ ದಿವ್ಯ ನಿರ್ಲಕ್ಷ್ಯ, ಶಿಕ್ಷಣ ಸಚಿವರ ದಿವ್ಯ ನಿರ್ಲಕ್ಷ್ಯ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇರುವಂತದ್ದು. ಆದಷ್ಟು ಬೇಗ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಪೋಷಕರು ಕೂಡ ಕೇಳ್ತಾ ಇದ್ದಾರೆ. ಈ ಮೊದಲನೇ ಪ್ರಿಪರೇಟರಿ ಅಂತೂ ಲೀಕ್ ಅಂತ ಹೇಳಿ ಮಕ್ಕಳು ಕೆಲವರು ದುಡ್ಡು ಕೊಟ್ಟು ಪ್ರಶ್ನೆ ಪತ್ರಿಕೆಯನ್ನ ತಗೊಂಡ್ರು, ಕೆಲವರು ಫಾಲೋ ಮಾಡಿ ಪ್ರಶ್ನೆ ಪತ್ರಿಕೆಯನ್ನ ತಗೊಂಡ್ರು, ಇನ್ನ ಕೆಲವರು ಫಾಲೋವರ್ಸ್ ಅನ್ನ ಮಾಡಿ ಪ್ರಶ್ನೆ ಪತ್ರಿಕೆಯನ್ನ ತಗೊಂಡ್ರು. ಕೊನೆ ಪಕ್ಷ ಉಳಿದಿರುವಂತಹ ಇನ್ನೆರಡು ಪ್ರಿಪರೇಟರಿಯನ್ನಾದ್ರೂ ಸರಿಯಾಗಿ ನಡೆಸಿ ಅನ್ನುವಂತಹ ಆಗ್ರಹ ಪೋಷಕರ ವಲಯದಲ್ಲಿ ಬರ್ತಾ ಇರುವಂತದ್ದು. ನವಿತಾ ಜೈನ್. ಥ್ಯಾಂಕ್ ಯು ಪ್ರಗತಿ ಶೆಟ್ಟಿ ಡೀಟೇಲ್ಸ್ಗೆ. ಮದ್ಯ ಕುಡಿಸಿ ಮಹಿಳೆ ಮೇಲೆ ಇಬ್ಬರು ಅತ್ಯಾಚಾರವನ್ನ ಎಸಗಿದ್ದು, ಮಹಿಳೆ ಮದ್ಯದ ಅಮಲಿನಲ್ಲಿದ್ದಾಗ ಇಬ್ಬರು ಆಕೆ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ. ಇದು ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಮದ್ಯವನ್ನ ಕುಡಿಸಿ ಮಹಿಳೆಯ ಮೇಲೆ ಅತ್ಯಾಚಾರವನ್ನ ನಡೆಸಲಾಯಿತಾ. ಮಹಿಳೆ ಮದ್ಯದ ಅಮಲಿನಲ್ಲಿ ಇದ್ದಾಗ ಈ ರೀತಿಯಾದಂತಹ ಕೃತ್ಯವನ್ನ ಎಸಗಿದ್ರ. ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 3 ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. 29 ವರ್ಷದ ಶಿವಾನಂದ್, 31 ವರ್ಷದ ಗಣೇಶ್ ಹಾಗೆಯೇ ಪ್ರದೀಪ್, ಈ 3 ಈಗಾಗಲೇ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ಅತ್ಯಾಚಾರ ವಿಡಿಯೋವನ್ನು ಕೂಡ ಮಾಡಿದ್ದ ಪ್ರದೀಪ್, ಆತ ಕೂಡ ಇದೀಗ ಅರೆಸ್ಟ್ ಆಗಿದ್ದಾನೆ. ಇಬ್ಬರು ಅತ್ಯಾಚಾರ ಮಾಡಿ ಮತ್ತೊಬ್ಬರ ವಿಡಿಯೋವನ್ನ ಮಾಡಿಕೊಂಡಿದ್ದ ಆತನನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ. ಹಾವೇರಿ ಮೂಲದ ಮಹಿಳೆ ಮೇಲೆ ಅತ್ಯಾಚಾರವನ್ನ ಎಸಗಿದ್ರು. ಆಕೆ ಮಾನಸಿಕ ಅಸ್ವಸ್ಥ ರೀತಿ ಓಡಾಡಿಕೊಂಡಿದ್ಲು. ರೇಪ್ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಇದೀಗ 3 ಅರೆಸ್ಟ್ ಮಾಡಲಾಗಿದೆ. ಈ 3 ಕೂಡ ಶಿವಶಂಕರ ಕಾಲೋನಿ ನಿವಾಸಿಗಳು ಅನ್ನೋದು ಗೊತ್ತಾಗಿದೆ. ಮಹಿಳೆಗೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದ್ದು, ಆರೋಪಿಗಳಾದ ಶಿವಾನಂದ್, ಗಣೇಶ್ರನ್ನ ಸ್ಥಳೀಯರೇ ಅವರನ್ನ ಥಳಿಸಿದ್ದಾರೆ. ಜೊತೆಗೆ ಈಗ 3 ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮದ್ಯದ ಅಮಲಿನಲ್ಲಿದ್ದಾಗ ಆಕೆಯ ಮೇಲೆ ಈ ರೀತಿಯಾದಂತಹ ದೌರ್ಜನ್ಯವನ್ನ ಎಸಗಿದ್ದು, ಜೊತೆಗೆ ಒಬ್ಬ ವಿಡಿಯೋವನ್ನು ಕೂಡ ಮಾಡಿದ್ದಾನೆ. ಆತನನ್ನು ಕೂಡ ಇದೀಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ 3 ಬಂಧಿಸಿದ್ದಾರೆ ಪೊಲೀಸರು. ತಾರೀಕು ಮಧ್ಯಾಹ್ನ ಸುಮಾರು 12 ಗಂಟೆ ಸಮಯದಲ್ಲಿ ಅಂಬೇಡ್ಕರ್ ಗ್ರೌಂಡ್ ಅಂತ ಏನಿಲ್ಲಿ ನಮ್ಮ ಓಲ್ಡ್ ಇಂಡಿ ಪಂಪ್ ಹತ್ರ ಇದೆ, ಅಲ್ಲಿಂದ ಒಬ್ಬ 35 ವರ್ಷದ ಹೆಂಗಸನ್ನು ಇಬ್ಬರು ಒಂದು ಆಟೋದಲ್ಲಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಅಲ್ಲಿ ಒಂದು ಹತ್ತಿರದ ಜನನಿಬಿಡ ಪ್ರದೇಶದ ಹತ್ರ ಕರ್ಕೊಂಡೋಗಿ ಅಲ್ಲಿ ಅವಳ ಜೊತೆ ಸ್ವಲ್ಪ ಅನುಚಿತವಾಗಿ ನಡ್ಕೊಂಡು ದೈಹಿಕ ಸಂಪರ್ಕ ಬೆಳೆಸಿ, ಆಮೇಲೆ ಅವಳ ಜೊತೆ ಇರುವಂಥದ್ದು ಕೆಲವು ಫೋಟೋ ವಿಡಿಯೋಗಳನ್ನು ಮಾಡಿಕೊಂಡು ನಂತರದಲ್ಲಿ ಅವಳನ್ನ ತೊಗೊಂಬಂದು ಇಲ್ಲಿ ಅಂಬೇಡ್ಕರ್ ಗ್ರೌಂಡ್ ಹತ್ರ ವಾಪಸ್ ಬಿಟ್ಟು ಆ ಫೋಟೋ ವಿಡಿಯೋ ಏನಿತ್ತು ಅದನ್ನು ಕೆಲ ಸ್ನೇಹಿತರಿಗೆ ಹಂಚ್ಕೊಂಡಿದ್ದಾರೆ. ಸೊ ಇದರ ಹಿನ್ನೆಲೆಯಲ್ಲಿ ನಮಗೆ ಈ ಫೋಟೋ ಮತ್ತು ವಿಡಿಯೋ ಸಿಕ್ಕ ತಕ್ಷಣ ನಾವೊಂದು ಸೋಮೋಟೋ ಕೇಸ್ ತೊಗೊಳ್ಲಿಕ್ಕೆ ಸೂಚನೆ ಕೊಟ್ಟಿದ್ದೆ. ಬಟ್ ಅಷ್ಟರಲ್ಲಿ ಆ ಲೇಡಿ ಸಿಕ್ಲು ಅನ್ನೋದ್ರ ಹಿನ್ನೆಲೆಯಲ್ಲಿ ಒಂದು ಆಕೆ ಕಡೆಯಿಂದ ಹೇಳಿಕೆಯನ್ನು ಪಡ್ಕೊಂಡು ಇಬ್ಬರು ಯಾರು ಅವಳ ಜೊತೆ ಅನುಚಿತವಾಗಿ ನಡ್ಕೊಂಡಿದ್ರು ಮತ್ತು ಯಾರು ಆ ವಿಡಿಯೋಗಳನ್ನು ಬೇರೆ ಬೇರೆ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿದ್ದ, ಒಟ್ಟು 3 ಜನ, ಶಿವಾನಂದ್, ಗಣೇಶ್ ಮತ್ತು ಪ್ರದೀಪ್ ಅಂತ, ಆ 3 ಜನರನ್ನು ನಾವು ಅರೆಸ್ಟ್ ಮಾಡ್ಕೊಂಡಿದ್ದೀವಿ. ನ್ಯಾಯಾಲಯದ ಮುಂದೆ ಹಾಜರು ಮಾಡಲಾಗುತ್ತೆ. ಹುಬ್ಬಳ್ಳಿಯಲ್ಲಿ ಮಹಿಳೆಯ ಮೇಲಿನ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅತ್ಯಾಚಾರ ಎಸಗಿದ ಆರೋಪಿಗಳಿಗೆ ಧರ್ಮ ಡೇಟನ್ನು ಕೊಟ್ಟಿದ್ದಾರೆ. ಈಗ ಹಲ್ಲೆ ಮಾಡಿದಂತಹ ಜನರ ಮೇಲೆ ಪ್ರತಿ ದೂರು ಕೂಡ ದಾಖಲಾಗಿದೆ. ಇಲ್ಲಿ ಈಗಾಗಲೇ ಸ್ಥಳೀಯರೇ ಇಬ್ಬರನ್ನ ಹಿಡಿದು ಕೊಟ್ಟಿರೋದು ಪೊಲೀಸರಿಗೆ, ಅವರೇ ಸರಿಯಾಗಿ ಥಳಿಸಿದ್ದಾರೆ, ಧರ್ಮ ಡೇಟನ್ನು ಕೊಟ್ಟಿದ್ದಾರೆ. ಇದೀಗ ಈ ರೀತಿಯಾಗಿ ಹಲ್ಲೆ ಮಾಡಿದ ಜನರ ಮೇಲೆ ಪ್ರತಿ ದೂರು ದಾಖಲಾಗಿದೆ. ಪ್ರತಿ ದೂರು ದಾಖಲಾದ ಹಿನ್ನೆಲೆಯಲ್ಲಿ ಹಲವರನ್ನ ಪೊಲೀಸರಿಗೆ ವಶಕ್ಕೆ ಪಡೆದಿದ್ದಾರೆ. ಪೊಲೀಸರ ಕ್ರಮಕ್ಕೆ ಸ್ಥಳೀಯರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ಮಾಡ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿಯೇ ಸ್ಥಳೀಯರ ಜೊತೆಗೆ ಕಮಿಷನರ್ ಶಶಿಕುಮಾರ್ ಸಭೆಯನ್ನ ಮಾಡಿದ್ದು, ಸ್ಥಳೀಯರ ಮನವಿಯನ್ನ ಆಧರಿಸಿ ಸೂಕ್ತ ಕ್ರಮ ಕೈಗೊಳ್ತೇವೆ ಅಂತ ಶಶಿಕುಮಾರ್ ಹೇಳಿದ್ದಾರೆ.
ಕಾರಣ ಅವರೇನು ಮಾಡಿದ್ದು ಗನಾಂಧಾರಿ ಕೆಲಸ ಅಲ್ಲ, ಅವ್ರ ಮೇಲೆ ಥಳಿಸಿದ್ದು, ಈ ರೀತಿಯಾಗಿ ಮಾಡಬಾರ್ದು ಅಂತ ಹೇಳಿದ್ದು. ಆದರೆ ಒಂದು ಕಡೆ ಕಾನೂನು ಇದೆ, ಕಾನೂನಿನ ಅವರ ಕ್ರಮವನ್ನು ತಗೋಬಹುದಾಗಿತ್ತು. ಇವರು ಈ ರೀತಿಯಾಗಿ ಕಾನೂನಿನ ಕೈಗೆ ತೆಗೆದುಕೊಂಡಿರೋದು ತಪ್ಪು ಅನ್ನುವಂತಹ ಭಾವನೆ ಇದ್ದಿರಬಹುದು. ಈ ಹಿನ್ನೆಲೆಯಲ್ಲೇ ಪ್ರತಿ ದೂರು ಕೂಡ ದಾಖಲಾಗಿತ್ತು. ಆದರೆ ಇದೀಗ ಸ್ಥಳೀಯರೆಲ್ಲರೂ ಹೇಳ್ತಾ ಇದ್ದಾರೆ, ಈ ರೀತಿಯಾಗಿ ತಪ್ಪು ಮಾಡಿದವರಿಗೆ ನಾವು ಹೊಡೆದಿದ್ದೀವಿ, ಅದನ್ನ ಬಿಟ್ಟು ನೀವು ನಮ್ಮ ಮೇಲೇನೆ ಕ್ರಮವನ್ನು ಕೈಗೊಳ್ತೀರಿ, ದೂರನ್ನು ದಾಖಲಿಸ್ತೀರಿ ಅಂತ ಹೇಳಿದ್ರೆ ಇದು ಯಾವ ನ್ಯಾಯ ಅಂತ ಹೇಳಿ ದೊಡ್ಡ ಮಟ್ಟದ ಪ್ರತಿಭಟನೆ ಕೂಡ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಇದೀಗ ಅಲ್ಲಿ ಶಾಂತಿ ಸಭೆಯನ್ನ ಮಾಡ್ತಾ ಇದ್ದಾರೆ. ಸ್ಥಳೀಯರ ಜೊತೆಗೆ ಮಾತುಕತೆಯನ್ನ ಶಶಿಕುಮಾರ್ ಅವರು ಮಾಡ್ತಾ ಇದ್ದಾರೆ. ಏನು ಆಗುತ್ತೆ ಇದೀಗ, ಯಾವ ರೀತಿಯಾಗಿ ಸ್ಥಳೀಯರ ಮನವಿ ಆಧರಿಸಿ ಸೂಕ್ತ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅನ್ನುವಂತಹ ಕುತೂಹಲ ಇದೆ. ಶಶಿಕುಮಾರ್ ಭೇಟಿ ವೇಳೆ ಗ್ರಾಮಸ್ಥರು ಧರಣಿಯನ್ನ ಮಾಡ್ತಾರೆ. ಯಾರು ಆರೋಪಿಗಳು ಮಾಡಿದ್ರು, ಇಂಥ ಹೀನ ಕೃತ್ಯ ಎಸಗಿದವರ ಮೇಲೆ ನಾವು ಥಳಿಸಿರೋದು ಅಂತ ಹೇಳಿ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕ್ತಾರೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಿವರಾಮ ಮಸುಂಡಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವರಾಮ ಮಸುಂಡಿ, ಈ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ರೀತಿಯಾದಂತಹ ಒಂದು ತನಿಖೆಯ ಕಾರ್ಯ ನಡೀತಾ ಇದೆ, ಜೊತೆಗೆ ಈಗ ಶಾಂತಿ ಸಭೆಯಲ್ಲಿ ಸ್ಥಳೀಯರು ಒಂದಷ್ಟು ಕೋಪಗೊಂಡಿದ್ರು, ಈಗ ಅವರನ್ನು ಸಮಾಧಾನ ಮಾಡುವ ಕೆಲಸ ಆಗಿದೆಯಾ, ಏನ್ ಹೇಳ್ತಿದ್ದಾರೆ ಸ್ಥಳೀಯರು? ಏನು ಪ್ರತಿ ದೂರು ದಾಖಲಾದ ಹಿನ್ನೆಲೆಯಲ್ಲಿ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು. ಶಿವಶಂಕರ ನಗರದ ಕಾಲೋನಿ ನಿವಾಸಿಗಳು ಈ ಒಂದು ಕೃತ್ಯವನ್ನು ಖಂಡಿಸಿದರು. ಹಾಗಾಗಿ ಖುದ್ದು ಕಮಿಷನರ್ ಎನ್ ಶಶಿಕುಮಾರ್ ಅವರೇ ಆ ಒಂದು ಶಿವಶಂಕರ್ ಕಾಲೋನಿಗೆ ಭೇಟಿ ಕೊಟ್ಟು ಅಲ್ಲಿ ಸಮುದಾಯ ಭವನದಲ್ಲಿ ಒಂದು ಮೀಟಿಂಗ್, ಶಾಂತಿ ಸಭೆ ಮಾಡ್ತಾರೆ ಮತ್ತು ಮನವೊಲಿಕೆ ಮಾಡ್ತಾರೆ. ಇಲ್ಲಿ ಯಾಕಂದರೆ ಈ ರೀತಿ ಒಂದು ಯಾರೂ ಸಹ ಕಾನೂನು ಕೈಗೆತ್ತಿಕೊಳ್ಳಲಿಕ್ಕೆ ಆಗಲ್ಲ. ಆದರೆ ಇಲ್ಲೇನು ನೀವು ಅಲ್ಲೇನೋ ಅವ್ರ ಮೇಲೇನು ಈಗ ಆರೋಪಿತರ ಮೇಲೇನು ಕ್ರಮ, ಇದು ಏನು ನೀವೇ ಶಿಕ್ಷೆ ಕೊಡುವಂಥ ಕೆಲಸ ಮಾಡಿದ್ರಿ. ಒಂದು ಪೊಲೀಸರಿಗೆ ಹಿಡ್ಕೊಟ್ಟಿರೋದು ಒಂದು ಒಳ್ಳೆಯ ಕೆಲಸ ಆದರೂ ಸಹ ಅವ್ರಿಗೆ ನೀವೇ ಶಿಕ್ಷೆ ಕೊಡುವಂಥ ಕೆಲಸ ಮಾಡೋದು ತಪ್ಪು. ಹಾಗಾಗಿ ನಾವು ಪ್ರತಿ ದೂರು ದಾಖಲಿಸ್ಕೊಂಡಿದ್ದೀವಿ. ಈ ನಿಟ್ಟಿನಲ್ಲಿ ಏನು ಕ್ರಮ ಕೈಗೊಳ್ಬೇಕಂತೇಳಿ ನಾನು ಪೊಲೀಸ್ ಅಧಿಕಾರಿಗಳಿಗೆ ಸೂಚಿಸಿದ್ದೀನಿ. ಆ ರೀತಿ ಕ್ರಮ ಕೈಗೊಳ್ತೀವಿ. ಯಾರು ಸಹ ಏನು ಯಾವುದೇ ಕಾರಣಕ್ಕೂ ಏನು ಗಂಭೀರ ಕ್ರಮಗಳು ಕೈಗೊಳ್ಳಲ್ಲ ಅನ್ನೋ ಒಂದು ಭರವಸೆ ಕೊಟ್ಟ ಹಿನ್ನೆಲೆಯಲ್ಲಿ ಒಂದು ಪ್ರತಿಭಟನೆ ಕೈಬಿಟ್ಟಿದ್ದಾರೆ ಮತ್ತು ಏನು ಆ ಮುಂದೆ ಯಾವ ರೀತಿ ಕ್ರಮ ಕೈಗೊಳ್ಬೇಕಂತೇಳಿ ಪೊಲೀಸರ ಮೇಲೇ ಬಿಟ್ಟಿದ್ದಾರೆ. ಒಟ್ಟಾರೆ ಏನು ಅತ್ಯಾಚಾರ ಪ್ರಕರಣ ನಡೆದಿತ್ತು, ಅತ್ಯಾಚಾರ ಪ್ರಕರಣದ ಹಿನ್ನೆಲೆಯಲ್ಲಿ ಏನಂದರೆ ಇಬ್ಬರನ್ನು ತಲೆಬೋಳಿಸುವಂಥ ಕೆಲಸವನ್ನು ಅಲ್ಲಿನ ಶಿವಶಂಕರ ನಗರ ಕಾಲೋನಿ ನಿವಾಸಿಗಳು ಮಾಡಿದರು. ಯಾಕಂದರೆ ನಮ್ಮ ಸಮಾಜದಲ್ಲಿ ಹುಟ್ಟಿ ಈ ರೀತಿ ಇಂತಹ ನೀಚ ಕೃತ್ಯ ಮಾಡಿದ್ರು ಅನ್ನೋ ಒಂದು ಆಕ್ರೋಶದಿಂದ ಆ ಒಂದು ಕೃತ್ಯ ಮಾಡಿದರು. ಹಾಗಾಗಿನೇ ಒಂದು ಪ್ರತಿ ದೂರು ದಾಖಲಾಗಿತ್ತು. ಹೀಗಾಗಿ ಆ ಒಂದೇನು ಯಾರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ, ಈಗ ವಶಕ್ಕೆ ಪಡ್ಕೊಂಡವ್ರನ್ನ ಮೇಲೆ ಏನು ಮುಂದಿನ ಕ್ರಮ ಕೈಗೊಳ್ಳುವ ಮೂಲಕ ಮುಂದೆ ನಾವು ಏನು ಸೂಕ್ತ ಕ್ರಮ ಕೈಗೊಳ್ತೀವಿ ಅನ್ನೋ ಒಂದು ಭರವಸೆ ಕೊಟ್ಟಿದ್ದಾರೆ. ಹಾಗಾಗಿ ಪ್ರತಿಭಟನೆ ವಾಪಸ್ ಪಡೆಯಲಾಗಿದೆ ಮತ್ತು ಪ್ರಕರಣ ದಾಖಲಿಸಿಕೊಂಡು ಹಳೆ ಹುಬ್ಬಳ್ಳಿ ಠಾಣೆ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ನವಿತಾ, ಥ್ಯಾಂಕ್ ಯು. ಗದಗದ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಧಿಯನ್ನ ಸರ್ಕಾರಕ್ಕೆ ಒಪ್ಪಿಸಿದ್ದ ಕುಟುಂಬಕ್ಕೆ ಇದೀಗ ಶಾಕ್. ನಿಧಿ ಸಿಕ್ಕ ಸ್ಥಳದಲ್ಲಿ ಮನೆ ಕಟ್ಟಲಾಗದೆ ಕಂಗಾಲಾಗಿದ್ದಾರೆ. ನಿಧಿಯನ್ನ ಸರ್ಕಾರಕ್ಕೆ ಈ ಕುಟುಂಬ ಒಪ್ಪಿಸಿತ್ತು. ಆದರೆ ಆ ಕುಟುಂಬ ಇದೀಗ ಮತ್ತೊಂದು ಆಘಾತಕ್ಕೊಳಗಾಗಿದ್ದು, ನಿಧಿ ಸಿಕ್ಕ ಸ್ಥಳದಲ್ಲಿ ಮನೆಯನ್ನ ಕಟ್ಟೋದಿಕ್ಕಾಗದೆ ಕಂಗಾಲಾಗಿದ್ದಾರೆ. ಮುಂದೆ ಮನೆ ಕಾಮಗಾರಿ ಮಾಡಲಾಗದೆ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದು, ನಿಧಿ ಸಿಕ್ಕ ಖುಷಿ ಒಂದ್ ಕಡೆ ಆದರೆ ಮತ್ತೊಂದು ಕಡೆ ಸಂಕಷ್ಟ. ಮನೆ ಕಟ್ಟಲಾಗದೆ ಕಸ್ತೂರಿ ಕುಟುಂಬ ಸದ್ಯ ಕಂಗಾಲಾಗಿದ್ದು, ನಿಧಿ ಸಿಕ್ಕ ಜಾಗದಲ್ಲಿ ಮನೆ ನಿರ್ಮಾಣಕ್ಕೆ ಅವಕಾಶಕ್ಕೆ ಮನವಿ ಇಲ್ಲದಿದ್ರೆ ಪ್ರತ್ಯೇಕ ಸ್ಥಳದಲ್ಲಿ ಮನೆ ನಿರ್ಮಾಣಕ್ಕೆ ಆಗ್ರಹವನ್ನು ಮಾಡಲಾಗ್ತಾ ಇದ್ದು, ಈಗ ನಿಧಿ ಸಿಕ್ಕ ಕುಟುಂಬಸ್ಥರು ನ್ಯೂಸ್ 18 ಜೊತೆಗೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಐತಿಹಾಸಿಕ ಲಕ್ಕುಂಡಿಯಲ್ಲಿಯೂ ಸಹ ನಿಧಿ ಪತ್ತೆಯಾಗಿದ್ದು, ಸುಮಾರು 466 ಗ್ರಾಮ್ ಚಿನ್ನಾಭರಣ ಕೂಡ ಪತ್ತೆಯಾಗಿತ್ತು. ಜಿಲ್ಲಾಡಳಿತ ಈಗಾಗಲೇ ಅದನ್ನು ವಶಕ್ಕೆ ಕೂಡ ತೆಗೆದುಕೊಂಡಿದೆ. ಅದು ಲಕ್ಕುಂಡಿ ಗ್ರಾಮದ ಕಸ್ತೂರವ್ವ ರಿತಿ ಅಂತಕ್ಕಂಥ ಏನು ಮಹಿಳೆ ಇದ್ದಾರೆ, ಅವರ ಮನೆಯ ಒಂದು ಪಾಯವನ್ನು ತೆಗೆಯುವಂಥ ಸಂದರ್ಭದಲ್ಲೂ ಕೂಡ ಸಿಕ್ಕಿತ್ತು. ನಾವು ದೃಶ್ಯದಲ್ಲೂ ಕೂಡ ತೋರಿಸ್ತಾ ಹೋಗ್ತಾನೆ. ಇದೇ ಒಂದು ಜಾಗ ಇದೆ, ಈ ಜಾಗ ಇದೆ. ಈ ಜಾಗೆಯಲ್ಲೇ ಒಂದು ಏನು ನಿಧಿ ಕೂಡ ಪತ್ತೆಯಾಗಿದ್ದು, ಸುಮಾರು 466 ಗ್ರಾಮ್ ಚಿನ್ನ ಆಭರಣ ಕೂಡ ಪತ್ತೆಯಾಗಿತ್ತು. ಮನೆ ನಿರ್ಮಾಣ ಕಾರ್ಯ ಹಂತದಲ್ಲಿತ್ತು. ಮನೆ ಕೂಡ ಕಟ್ಟಬೇಕಂತೇಳಿ ಸಾಕಷ್ಟು ಆಸೆಯನ್ನು ಕೂಡ ಇಟ್ಕೊಂಡಿದ್ರು. ಇವಾಗ ನಿಧಿ ಸಿಕ್ಕ ಸಂದರ್ಭದಲ್ಲಿ ಈಗ ಏನು ಈ ಒಂದು ಮನೆ ಕಟ್ಟೋದಕ್ಕೆ ನಾವು ಮುಂದೆ ಅವಕಾಶ ಕೊಡ್ತಾರಂತ ಏನಂತ ಹೇಳಿದ್ರು. ಇವಾಗ ಏನು ಸಮಸ್ಯೆ ಎದುರಿಸ್ತೀವಿ? ನನ್ನ ಒಂದು ಏನಾರ ಆಕಡ ಏನ ಸಲ್ಕಾನ ಕೊಡ ಮನೆ ಅಂತ ಹೇಳ್ಯಾರಿ. ಮಾರಿ ಅಂತ ಹೇಳ್ಯಾರಿ. ಅವರು ಜಾಮೂನ್ ಅದಾರ, ಪೋಡ್ವಿ ಮದಿ ಇದಾರೆ. ಅವನು ನಾವು ಹಿಡ್ಕೊಂಡ್ವಿ, ನಮ್ಮ ಮನೆಯೊಳಗೆ ಹಿಡ್ಕೊಂಡಾರ. ದುಡ್ದು ಹಿಡ್ಕೊಂಡು ಅವನು ತೀಡ್ಕೊಂಡ್ವಿ. ಅವರು ತೀಡ್ಕೊಂಡಿನಾಗ ಅವನು ಮನೆ ರೀ ನಮ್ಮ ಅಣ್ಣಾರ ಮನೆಗೆ ಹೋದ್ವಿ. ಹೋಗಿನ ಅಲ್ಲೇ ಇದ್ವಿ. ನನ್ನ ಮನೆ ಎಣ್ಣೆರ ಇಡಕ್ಕೆ ಹೊಡ್ರಿ, ಎಣ್ಣೆ ಜಲ ಇಡಕ್ಕೆ ಹೊಡ್ರಿ. ಆ ಮನೆ ಹೊಡ್ರಿ ಹೊಡ್ರಿ. ನನ್ನ ಮನೆ ಒಂದು ಏನೋ ದಾರಿ ಮಾಡ್ಕೊಡ್ರಿ, ಏನೋ ಒಂದು ಚೆನ್ನ ಎಣ್ಣೆ ಮನೆ ದಾರಿ ಮಾಡ್ಕೊಡ್ರಿ. ತಂದಿನ ಮನೆ ಈಗ ಅದು ಇದ್ರಾಗ ಒಂದು ತಲೆ ಮುಡಿಗೆವು ಅವ್ರು ಹೆಂಚ್ಕೊಂಡಿದ್ರು. ಹೊಳ್ಳಿ ಇವ್ರ ಹಿಡ್ಕೊಂಡ್ರು ಆಕಿ ಬಾಡಿಗೆ ಮನೆಯಾಗಿದ್ಲು. ಮತ್ತು ಹೊಳ್ಳಿ ನಾವು ಕರ್ಕೊಂಡು ಹೋಗಿವಿ.
ಕರ್ಕೊಂಡು ಹೋದ್ರೂ ಈಗ ಇದನ್ನು ಹಾಕಿಸ್ಬೇಕಂತ ಮಾಡೀವಲ್ಲ, ಹಾಕಿಸಿದ್ರಾಗ ಹಿಂಗೆ ಸಿಕ್ಕೈತಿ, ಆಕಿ ಮನೆ ಹಾಕಿಸಿ ಅವ್ರ ದಾರಿ ಮಾಡಿ ಕೊಡ್ಬೇಕು. ಹುಡುಗೊಬ್ಬ ಆತನ ದಾರಿ ಮಾಡಿ ಕೊಡ್ಬೇಕತ್ತಾಗ ಅವರು ಆತಗೂ ಬಾಯಿ ಇಲ್ಲ, ಆಕಿಗೂ ಬಾಯಿ ಇಲ್ಲ. ಹಾಗೆ ಮಾತಾಡ್ತಾರೆ ನಷ್ಟ ಅದು. ನಮ್ಮಂತಾಗ ಚೊಕ್ಕಿಲ್ಲರು. ಹಾಗಾಗಿ ನಾವು ಯಾರ್ಯಾರು ಇಲ್ಲ ಅಂತ ಹೇಳಿ ನಮ್ಮ ಮನೆ ಇಟ್ಕೊಂಡಿ. ಈಗ ಅಕಸ್ಮಾತ್ ಅವ್ರು ಬಂಗಾರ ಸಿಕ್ಕತ್ತೆ ಅಂತ ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಕೊಟ್ಟಾರೆ. ಈಗ ನಾಳೆ ಕಟ್ಟಕ್ಕೆ ಅವ್ರು ಪರವಾನಗಿ ಕೊಡಲಿಲ್ಲ ಅಂದ್ರೆ ಗ್ರಾಮ ಪಂಚಾಯತಿಯವ್ರು ಅಥವಾ ಇಲಾಖೆಯವ್ರು ಕೊಡಲಿಲ್ಲ ಅಂದ್ರೆ ನಾಳೆ ಅವರು ಬೀದಿಗೆ ಬರ್ತಾರೆ. ಅದಕ್ಕೆ ಸರ್ಕಾರದವರು ಅವ್ರ ಜಾಗ ಏನೈತಿ ಅಷ್ಟು ಜಗದ್ದು ಏನೈತಿ ಅವ್ರು ಬೇರೆ ಕಡೆ ಪರ್ಯಾಯ ವ್ಯವಸ್ಥೆ ಮಾಡಿ ಅವ್ರ ಮನೆ ಕಟ್ಟಿಸ್ಕೊಡ್ಬೇಕು. ಅವ್ರು ಏನೂ ಅಪೇಕ್ಷೆ ಪಟ್ಟಿಲ್ಲ. ಆಮೇಲೆ ತಂದೆ ಸತ್ತ ಮಗ ಆತ. ಆಮೇಲೆ ನಮ್ಮ ಊರಿಗೆ ಹೆಮ್ಮೆ ಐತೆ. ಆ ಹುಡುಗ ಪ್ರಾಮಾಣಿಕವಾಗಿ ಇವತ್ತು ಕೋಟ್ಯಾಂತರ ರೂಪಾಯಿ ಕಿಮ್ಮತ್ತಿನ ಬೆಲೆ ಕಟ್ಟಕ್ಕಾಗಲಾರ್ದಂಥ ಬಂಗಾರ ತೊಗೊಂಬಂದು ಕೊಟ್ಟ ನಾವು. ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರ ಮಾತಾಗಿರುವಂಥದ್ದು ಸರ್ಕಾರ ಏನು ಈ ಕುಟುಂಬಕ್ಕೆ ಈ ಮನೆ ಕಟ್ಟಿಸಿಕೊಡಬೇಕು, ಜೊತೆಗೆ ಏನು ಬಾಲಕ ಪ್ರಜ್ವಲ್ ಏನಿದ್ದಾನೆ ಆತನಿಗೆ ಕೂಡ ಶಿಕ್ಷಣಕ್ಕೆ ಅನುಕೂಲ ಮಾಡಬೇಕು, ಜೊತೆಗೆ ಆತನಿಗೆ ಒಂದು ಮುಂದೆ ಉದ್ಯೋಗಕ್ಕೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅನ್ನೋಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಸಂತೋಷ್ ಕೊಣ್ಣೂರು, ನ್ಯೂಸ್ 18 ಗದಗ.